ಬಸ್ಸಿನ ಕಿಟಕಿಯ ಸಲುವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ವಿದ್ಯಾರ್ಥಿಯೋರ್ವನಿಗೆ ಚಾಕು ಇರಿದು ಪರಾರಿಯಾದ ಘಟನೆ ಬುಧವಾರ ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಪಂತಬಾಳೆಕುಂದ್ರಿ ಗ್ರಾಮದ ಮಾಂಚ ಸನದಿ ಚಾಕು ಇರಿತಕ್ಕೆ ಒಳಗಾದ ವಿದ್ಯಾರ್ಥಿ ಬಸ್ ಕಿಟಕಿಯ ಸೀಟ್ ಸಲುವಾಗಿ ನಡೆದ ಗಲಾಟೆಯಲ್ಲಿ ಚಾಕು ಹಾಕಿದ ಅಪರಿಚಿತ ಯುವಕರು ಪರಾರಿಯಾಗಿದ್ದಾರೆ. ಇವತ್ತು ಆದಂಥ ಘಟನೆಯಲ್ಲಿ ಅವ್ರು ಕಾಲೇಜಿಗೆ ನಿಗಾಜ್ ಕಾಲೇಜಿಗೆ ಬರ್ತಾಯಿದ್ದ ಹುಡುಗ ಬಸ್ನಲ್ಲಿ ಬರೀ ಒಂದು ಕಿಟಕಿ ಸಂಬಂಧ ಚಾಕು ತೊಗೊಂಡು ಅವ್ರಿಗೆ ನಾಲ್ಕೈದು ಮಂದಿ ಹೊಡೆದು ಹೋಗಿದ್ದಾರೆ. ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಚಾಕು ತೊಗೊಂಡು ಬರೋದು, ಕಾಲೇಜ್ ಕ್ಯಾಂಪಸ್ದಲ್ಲಿ ಆಫ್ ಮಾಡ್ರೆ ಅದು ಆಗೋದು, ಈ ರೀತಿ ಆಗ್ತಾಯಿದೆ. ಇದಕ್ಕೆ ಪೊಲೀಸರು ಯಾಕದು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಮಗೂ ಒಂಥರ ಇರ್ತಾ ಇಲ್ಲ. ಯಾಕಂದರೆ ಇದು ಬೆಳಗಾವಿಯಲ್ಲಿ ಭಾಳ ಹಳೆ ಐಟಮ್ ಆಗಿದೆ. ಇದು ಕಾಲೇಜಲ್ಲಿ ಮರ್ಡರ್ ಆಗೋದು, ಚಾಕಿ ತೊಗೊಂಡು ಒಂದು ಏನರ ಗ್ಯಾಂಗ್ ರೇಪ್ ಮಾಡೋದು, ಈ ರೀತಿ ಆಗ್ತಾಯಿದೆ. ಅದಕ್ಕೆ ನಾವು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಈ ರೀತಿ ಕೆಲಸನ ಏನಾಗ್ತಾಯಿದೆ ಹುಡುಗರಿಗೆ ನೀವು ಕಾಲೇಜಲ್ಲಿ ಏನರ ಅವ್ರಿಗೆ ಏನರ ರಿಸೆಪ್ಷನ್ ಹಾಕಿರಿ, ಅವ್ರ ಪ್ರಿನ್ಸಿಪಲ್ಗೆ ಹೋಗ್ರಿ. ಈ ರೀತಿ ಕಾಲೇಜಲ್ಲಿ ಹುಡುಗರು ಚಾಕು ತೊಗೊಂಡು ಬರ್ತಾಯಿದ್ದಾರೆ, ಅವೇರ್ನೆಸ್ ಮಾಡಿರಿ. ಯಾಕಂದ್ರೆ ಇದು ಭಾಳ ಚಲೋ ಅಲ್ಲ. ಇಂಥ ಘಟನೆಯಲ್ಲಿ ಜಾತಿವಾದಿ ಆಗೋದು ಒಂದು ಥರ ಇದಿರ್ತಿರುತ್ತೆ. ಅದಕ್ಕೆ ನಾವು ಪೊಲೀಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಈಗ ಇನ್ನೂ ನೋಡ್ತಾಯಿದ್ದೀವಿ ಏನಾಗಿದೆ, ಮತ್ತು ನೆಕ್ಸ್ಟ್ ಏನಿದೆ ಕಂಡೀಷನ್ ಭಾಳ ಸೀರಿಯಸ್ ಇದೆ. ಐಸಿಯುದಲ್ಲಿ ಅಡ್ಮಿಟ್ ಇದ್ದಾರೆ. ಅದೇನಾಗ್ತಾಯಿದೆ ಅನ್ನೋದು ನೋಡಿ ಮತ್ತೆ ನಿಮಗೆ ತಿಳುವಳಿಕೆ ನಾವು ಕೊಡ್ತೀವಿ. ಅವರು ಸ್ಟೂಡೆಂಟೇ ಅದಾರೆ, ಬಟ್ ಈ ಸ್ಟೂಡೆಂಟಿಗೆ ಏನು ಗೊತ್ತ ಚಾಕು ಅಂದರೆ ಈಗ ವಾತಾವರಣ ಆ ಥರ ಆಗಿದೆ ರೀ. ಈ ವಾತಾವರಣ ಆ ಥರ ಆಗಿದೆ ಅಂದ್ಕೊಳ್ಳಿ ಅವ್ರ ಕೈಯಾಗಿ ಚಾಕು ಬರ್ತಾಯಿದೆ. ನಾವು ಹಿರಿಯರಾಗಿ ಲೀಡರ್ಸ್ ಕೂಡ ಆಗಿ ಒಂದು ಈ ಕಾಲೇಜ್ ಹುಡುಗರಿಗೆ ಏನರ ಚಲೋ ಬುದ್ಧಿ ಕೊಟ್ಟರೆ ಅವ್ರು ಚಲೋ ಬುದ್ಧಿ ತೊಗೊಂಡು ಬರ್ತಾರೆ. ನಾವು ಒಂಥರ ಜಾತಿ ಬಾತಿ ಮಾಡ್ಕೊಂಡು ಕೂತಾರೆ, ಅವ್ರು ಹಿಂಗೆ ಮಾಡ್ಕೊಂಡು ಕೊಡ್ತಾರೆ. ಇಮ್ರಾನ್ ಪಿರ್ಜಾದ್. ಚಾಕು ಇರಿತದಿಂದ ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿ ಮಾಂಚನನ್ನು ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ರು. ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.